ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ.
ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ 1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ.